ಎಂತ ಗೊತ್ತಾ, ವೆಲ್ಕಮ್ ಟು ಮೈ ಕಿಚನ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ನ್ಯೂ ಇಯರ್ಗೆ ಐ ಆಮ್ ಲಾಂಚಿಂಗ್ ಮೈ ಯೂಟ್ಯೂಬ್ ಚಾನಲ್, ಕಿಚನ್ ಯೂಟ್ಯೂಬ್ ಚಾನಲ್. ಇಲ್ಲಿ ವಿಲ್ ಬಿ ಟ್ರೈಯಿಂಗ್ ಆಲ್ ನ್ಯೂ ಸಾರ್ಟ್ ಆಫ್ ಥಿಂಗ್ಸ್. ಯಾವ್ದಾದ್ರು ಹೊಸ ರೆಸಿಪಿ, ವೈರಲ್ ರೆಸಿಪಿ ಇದ್ರೆ ಎಲ್ಲ ಟ್ರೈ ಮಾಡೋಣ. ಇನ್ಸ್ಟಾಗ್ರಾಮಲ್ಲಿ ಗ್ಲಿಮ್ಸ್ ಹಾಕ್ತೀನಿ, ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಹಾಕ್ತೀನಿ. ಓಕೆನಾ? ಸೊ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಐ ವಾಂಟೆಡ್ ಟು ಸ್ಟಾರ್ಟ್ ವಿತ್ ಸಮಥಿಂಗ್ ಸ್ವೀಟ್. ಸೊ ಟುಡೇ ವಿ ಆರ್ ಮೇಕಿಂಗ್ 3 ಲೆಚಸ್ ಕೇಕ್. ಆಲೇ ಬಟ್ ಇದನ್ನ ಯಾವಾಗ ಫಸ್ಟ್ ತಿಂದ್ರು ಬಂದ್ಬಿಟ್ಟು ಒಂದು ಇಂಟರ್ವ್ಯೂಲ್ಲಿ ನನಗೆ ಕೇಕ್ ಈ ಪರ್ಟಿಕ್ಯುಲರ್ ಶಾಪಲ್ಲಿ ಇಷ್ಟ ಅಂತ ಹೇಳಿದ ತಕ್ಷಣ ದಿಸ್ ಬಿಕೇಮ್ ವೈರಲ್ ಆ್ಯಂಡ್ ಎವ್ರಿಬಡಿ ವಾಂಟೆಡ್ ಟು ಟ್ರೈ ದ್ಯಾಟ್. ನಾನು ಇಲ್ಲಿವರೆಗೂ ಅದು ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿಲ್ಲ. ಸೊ ಐ ಥಾಟ್ ಬೇಸಿಕ್ ಕುಕಿಂಗ್ ಸ್ಕಿಲ್ ಏನೋ ಬರುತ್ತೆ ನನಗೆ ಅಲ್ವಾ. ಸೊ ವಿಲ್ ಮೇಕ್ ಇಟ್ ಅಟ್ ಹೋಮ್. ಸೊ ಟು ಗೆಟ್ ಇಟ್ ಸ್ಟಾರ್ಟೆಡ್, ಫಸ್ಟ್ ನಮಗೆ ಬಟರಿಗೆ ವಿ ನೀಡ್ ಟು ಆ್ಯಡ್ ಸಮ್ ಶುಗರ್. ನಿಮ್ಗೆ ಎಷ್ಟು ಶುಗರ್ ಬೇಕೋ ಅಷ್ಟು ಹಾಕೋಬೋದು, ಸ್ವೀಟ್ನೆಸ್ ಮೇಲೆ ಡಿಪೆಂಡ್. ನಿಮ್ಗೆ ಎಷ್ಟು ಶುಗರ್ ಬೇಕು ಅಷ್ಟು ಹಾಕೋಬೋದು, ಸ್ವೀಟ್ನೆಸ್ ಮೇಲೆ ಡಿಪೆಂಡ್. We are also making eggless version. Since we are not using any egg for this recipe, we will be substituting it with curd. Curd ನ ಹಾಕೊಂಡು ನೀಟಾಗಿ ನೀವು ವಿಸ್ಕ್ ಮಾಡ್ಕೋಬೇಕು. ಸ್ವಲ್ಪ ಹಾಲು, ಸ್ವಲ್ಪ ವೆನಿಲಾ ಎಸೆನ್ಸ್. ಈ ವೆನಿಲಾ ಎಸೆನ್ಸ್ ಹಾಕಿದ್ರೆ ನಿಮ್ಮ ಮನೆ ಪೂರ್ತಿ ಚೆನ್ನಾಗಿ ಸ್ಮೆಲ್ ಮಾಡುತ್ತೆ ಗೊತ್ತಾ. ಇದಾದಮೇಲೆ ಮೈದಾ ನಾವು ಹಾಕ್ಕೋಬೇಕು. ನಿಮಗೆ ಇದು ದೋಸೆ ಕನ್ಸಿಸ್ಟೆನ್ಸಿ ಇರೋ ಥರ ಬ್ಯಾಟರ್ ಮಾಡ್ಕೋಬೇಕು. ಆಗಿದೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಇವಾಗಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾವುದೇ ಲಂಪ್ ಇಲ್ಲದೆ. ಯಾಕೆಂದರೆ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಿದ ತಕ್ಷಣ ತುಂಬ ಓವರ್ ಮಿಕ್ಸ್ ಮಾಡಬಾರ್ದು. ಸೊ ವಿಲ್ ಮಿಕ್ಸ್ ಇಟ್ ಪ್ರಾಪರ್ಲಿ ನಾವು ಇಟ್ಸ್. ಇಷ್ಟು ಸೋಡಾ, ಸ್ವಲ್ಪ ಬೇಕಿಂಗ್ ಪೌಡರ್. ಯಾವುದೇ ಲಂಪ್ ಇಲ್ಲದೆ ಈ ಮೆಥಡಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಈ ಕನ್ಸಿಸ್ಟೆನ್ಸಿ ಬರಬೇಕು, ಯಾವುದೇ ಲಂಪ್ ಇಲ್ಲದೆ ನೀಟಾಗಿ ಕ್ಲಿಯರ್ ಆಗಿರೋ ಥರ ಬರಬೇಕು. ಈ ಸೋಡಾ ಎಲ್ಲ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿದ್ರೆ ನೀಟಾಗಿ ರಿಯಾಕ್ಟ್ ಆಗಿ ನೀಟಾಗಿ ಏನಂತ ರೈಸ್ ಆಗುತ್ತಲ್ವಾ ಕೇಕ್. ಅದಕ್ಕೋಸ್ಕರ ಸ್ವಲ್ಪ ಲೆಮನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಅದನ್ನು ಬೇಕ್ ಮಾಡ್ತೀರ, ಅದಕ್ಕೆ ಸ್ವಲ್ಪ ಬಟರ್ ಗ್ರೀಸ್ ಮಾಡಬೇಕು. ಯಾಕಂದರೆ ಯು ಡೋಂಟ್ ವಾಂಟ್ ಇಟ್ ಟು ಸ್ಟಿಕ್ಕಿಂಗ್ ಟು ದ ಬೌಲ್ ಅಲ್ಲ. ಆದಮೇಲೆ ಇದ್ರ ಮೇಲೆ ಸ್ವಲ್ಪ ಮೈದಾ ಹಾಕಬೇಕು. ಈ ಥರ ಮೈದಾ ಹಾಕ್ಕೊಂಡು ಈ ಥರ ಪೂರ್ತಿ ಡಸ್ಟ್ ಮಾಡ್ಕೋಬೇಕು. ಆವಾಗ ಈ ಬೌಲಿಗೆ ಯಾವುದೂ ಅಟ್ಕೊಳ್ಳಲ್ಲ. ಕೋಟ್ ಮಾಡಬೇಕು. ವಿ ಜಸ್ಟ್ ಪೋರ್ ದ ಬ್ಯಾಟರ್ ಇಂಟು ದಿಸ್. ಹೀಗೆ ಮಾಡಿದ್ರೆ ಒಂದು ನೀಟಾಗಿ ಲೆವೆಲಲ್ಲಿ ಬೇಕಾಗುತ್ತೆ. ಇದನ್ನ ಅವನಲ್ಲಿ 180 ಡಿಗ್ರಿ ಸೆಲ್ಸಿಯಸಲ್ಲಿ 20 ಮಿನಿಟ್ಸ್, ಇಲ್ಲಾಂದರೆ ನೀಟ್ ಕಂಪ್ಲೀಟಾಗಿ ಕುಕ್ ಆಗೋವರೆಗೂ ವಿ ಹ್ಯಾವ್ ಟು ಬೇಕ್ ಇಟ್. ಸೊ ಯಾ, ಐ ಬಿ ಬ್ಯಾಕ್. ಇವಾಗ ವಿಪ್ಪಿಂಗ್ ಕ್ರೀಮ್ ಬೇಕಲ್ವಾ. ನೀವು ಯೂಶಲಿ ಜಸ್ಟ್ ಹೆವಿ ಕ್ರೀಮ್ನ ವಿಪ್ ಮಾಡ್ಬೋದು, ಬಟ್ ಯು ಗೆಟ್ ದಿಸ್ ವಿಪ್ಪಿಂಗ್ ಕ್ರೀಮ್ ಪೌಡರ್. ಇದನ್ನು ಯೂಸ್ ಮಾಡಿದ್ರೆ ಈಸಿಯರ್. ನಿಮ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕು ಅಂತ ಇಲ್ಲ. ಬೋಲಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾನು ಈ ಥರ ಜಾರ್ ಯೂಸ್ ಮಾಡ್ತೀನಿ. ಬಿಕಾಸ್ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಯೂಸ್ ಹ್ಯಾಂಡ್ ಬ್ಲೆಂಡರ್, ಇಲ್ಲಾಂದರೆ ಇದನ್ನು ವರ್ಕ್ ಆಗುತ್ತೆ. ಸೊ ಇದನ್ನ ಹೈ ಸ್ಪೀಡಲ್ಲಿ ಇಟ್ಕೊಂಡು ಒಂದು 3 to 4 ಮಿನಿಟ್ಸ್ ನೀಟಾಗಿ ವಿಪ್ ಮಾಡಬೇಕು. ಸೊ ಇದಕ್ಕೆ ಯು ಆರ್ ಆ್ಯಡಿಂಗ್ ಸಮ್ ಕೋಲ್ಡ್ ಮಿಲ್ಕ್. ಏನಕ್ಕೆ ಹೇಳಿ ನಮ್ಗೆ ಈ ಥರ ಜಾರ್ ತೊಗೊಂಡಿದ್ದು ಎಲ್ಲ ಕಡೆ ಹಾರುತ್ತೆ ಅಂತ ಹೇಳಿದ್ದೆಲ್ಲ ನಾನು. ಹೈ ಸ್ಪೀಡಲ್ಲಿ ವಿ ಹ್ಯಾವ್ ಟು ವಿಪ್ ದಿಸ್. ಗಟ್ಟಿ ಆಗ್ತಾ ಇದೆ. ದಟ್ ಐ ಕ್ಯಾನ್ ಫೀಲ್. ಇಷ್ಟು ತಿಕ್ಕಾಗಿದೆ. ಐ ಥಿಂಕ್ ದಟ್ಸ್ ಎನಫ್. Looking good. Smells good too. Without egg, we made a cake. ಏನಂದರೆ ಇದನ್ನು ನಾವು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಯಾಕಂದರೆ ಇದನ್ನು ಡಿಮೋಲ್ಡ್ ಮಾಡೋಕ್ಕೆ ಹೋದರೆ ಇಲ್ಲ ನೀಟಾಗಿ ಬರಲ್ಲ, ಒಂದು ಪೀಸಲ್ಲಿ ಬರಲ್ಲ, 2-3 ಪೀಸ್ ಆಗಿಬಿಡುತ್ತೆ. ಸೊ ವಿ ನೀಡ್ ಟು ಲೆಟ್ ಇಟ್ ರೆಸ್ಟ್ ಫಾರ್ ಸಮ್ ಟೈಮ್. ಕೂಡ ಕೂಲ್ ಡೌನ್ ಆಗಿದೆ, ಕಂಪ್ಲೀಟ್ ಆಗಲ್ಲ. ಯು ಸಾ ಮೀ. ಸೊ ವಿ ಜಸ್ಟ್ ಅನ್ಮೋಲ್ಡ್ ಇಟ್. ಪ್ಲೀಸ್ ಕಮ್ ಇನ್ 1 piece. ಯಾ, 1 piece ಬಂತು. ಐ ಸೋ ಸ್ಕೇರ್ಡ್ ಆ್ಯಂಡ್ ಇಟ್ ಲುಕ್ ಸೋ ಫ್ಲಫಿ ಆಲ್ಸೋ. ಸಿ, ಇದು ಇನ್ನೂ ಕೋಲ್ಡ್ ಆಗಿದೆ. ಇಟ್ ವಿಲ್ ಬಿ ವೆರಿ ನೈಸ್. ಸ್ಲೈಸ್ ದ ಎಕ್ಸ್ಟ್ರಾ ಥಿಂಗ್. ಸಿ, comes out so perfect.
ಈಗ ನಂದು ನಾನೇ ತಿಂದ್ಬಿಟ್ಟು ವಾವ್ 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 ಅಂದ್ಕೊಳ್ತೀನಿ. ಇವಾಗ ಇದಕ್ಕೆ ವಿ ಆರ್ 3 ಟೈಪ್ಸ್ ಆಫ್ ಮಿಲ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನ ನನ್ನ ಫ್ರೆಂಡ್ ಏನು ಮಾಡಿದ್ದಾಳೆ ಅಂದರೆ ಆ ವಿಡಿಯೋ ಶೂಟ್ ಮಾಡೋದನ್ನೇ ಸ್ಕಿಪ್ ಮಾಡಿಬಿಟ್ಟಿದ್ದಾಳೆ. ಸೊ ಏನಂದರೆ ಈ ಮಿಕ್ಸರಲ್ಲಿ ಹಾಲು, ಕಂಡೆನ್ಸ್ಡ್ ಮಿಲ್ಕ್ ಇದೆ, ಸ್ವಲ್ಪ ಕೊಕೊನಟ್ ಕ್ರೀಮ್ ಇದೆ, ಇದು ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಓಕೆನಾ? ಅಷ್ಟೇ. ಅದನ್ನು ನೀವು ನೀಟಾಗಿ ಕೇಕ್ ಮೇಲೆ ಪೋರ್ ಮಾಡಬೇಕು. ಇದನ್ನು ನೀವು ಯಾವ ಥರ ಬೇಕೋ ಆ ಥರ ಡಿಸೈನ್ನಲ್ಲಿ ಇಟ್ಕೋಬೇಕು. ಪೈಪಿಂಗ್ ಬ್ಯಾಗ್ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ನೈಸ್, ಬಟ್ ಐ ಡೋಂಟ್ ಹ್ಯಾವ್ ಇಟ್. ಸೊ ವಿಲ್ ಮ್ಯಾನೇಜ್ ವಿತ್ ವಾಟ್ ವಿ ಹ್ಯಾವ್. ಯಾವುದೇ ಫ್ರೂಟ್ಸ್ ರೆಡಿ ಇದೆ ಮನೇಲಿ, ವಿ ಆರ್ ಗೋಯಿಂಗ್ ಟು ಯೂಸ್ ದಟ್. ನನ್ನ ಹತ್ರ ಚೆರಿ ಇದೆ, ಸೊ ಇಲ್ಲಿ ಚೆರಿ ಹಾಕ್ತಾ ಇದ್ದೀನಿ ಆ್ಯಂಡ್ ಸ್ಟ್ರಾಬೆರಿ, ಇಲ್ಲಿಗೆ ಏನು ಹಾಕೋದು, ಒಂದು ಎಕ್ಸ್ಟ್ರಾ ಹಾಕ್ಬಿಟ್ಟೆ ಅಲ್ಲ. ಇವಾಗ ಅವರ್ ಟ್ರೆಸ್ ಲೆಚಸ್ ಕೇಕ್ ಇಸ್ ರೆಡಿ. ನಿಜ ಹೇಳಿ, ಡಸ್ ಇಟ್ ನಾಟ್ ಲುಕ್ ನೈಸ್? ಯಾವುದೇ ಪೈಪಿಂಗ್ ಬ್ಯಾಗ್ ಯೂಸ್ ಮಾಡಿಲ್ಲ, ಎಕ್ಸ್ಪೆನ್ಸಿವ್ ಗ್ಯಾಜೆಟ್ಸ್ ಏನೂ ಯೂಸ್ ಮಾಡಿಲ್ಲ, ಜಸ್ಟ್ ಮನೇಲಿ ಇರೋದ್ರಲ್ಲೇ ಯೂಸ್ ಮಾಡಿ ವಿ ಮೇಡ್ ದಿಸ್ ಟ್ರೆಸ್ ಲೆಚಸ್ ಕೇಕ್. ಇಟ್ ಲುಕ್ಸ್ ಪ್ರಿಟಿ ಆ್ಯಂಡ್ ಐ ಕ್ಯಾನ್ ನಾಟ್ ವೆಯ್ಟ್ ಟು ಈಟ್ ಇಟ್. ಸೊ ಟೇಸ್ಟ್ ಮಾಡೋಣ, ಓಕೆನಾ? ಸ್ಕೂಪ್ ಇಟ್ ವಿತ್ ಮಿಲ್ಕ್. Oh my god. Wait. We'll eat it with cream, okay? With the fruits. Oh my god. I'm not even kidding. I am not even kidding. ಬಾಯಲ್ಲಿ ಹಾಕಿದ ತಕ್ಷಣ ಮೆಲ್ಟ್ ಆಗ್ತಿದೆ ಅಂದರೆ ಐ ಆಮ್ ನಾಟ್ ಗೆಟಿಂಗ್ ದ opportunity to chew also. Taste incredibly good. I love it. I never knew I could make this. ನನಗೆ ತುಂಬ ಡೌಟ್ಸ್ ಇತ್ತು ಮಾಡೋಕ್ಕೆ ಮುಂಚೆ, ಯಾಕಂದರೆ ಇಟ್ಸ್ ಮೈ ಫಸ್ಟ್ ಟೈಮ್ ಟ್ರೈಯಿಂಗ್ ಇಟ್ ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ದ ರಿಸಲ್ಟ್. ಸೊ ಯಾ, ದ ಕೇಕ್ ಟರ್ನ್ ಔಟ್ ರಿಯಲಿ ಗುಡ್. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ಇದೇ ಥರ ವೀಡಿಯೋಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ನೀವು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಕಮೆಂಟ್ ಕೂಡ ಮಾಡಿ ನಿಮ್ಗೆ ಹೇಗೆ ಇಷ್ಟ ಆಯಿತು ಅಂತ. ನಿಮಗೆ ಬೇರೆ ಥರ ವೀಡಿಯೋಸ್ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಮೇಕ್ ಇಟ್ ಹ್ಯಾಪನ್ ಆ್ಯಂಡ್ ಯೋರ್ ಸಪೋರ್ಟ್ ವುಡ್ ಮೀನ್ ಲಾಟ್ ಟು ಮೀ, ಬಿಕಾಸ್ ನ್ಯೂ ಇಯರ್ಗೆ ಐ ಆಮ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ ಆ್ಯಂಡ್ honestly ಹೇಳಿದ್ರೆ ಐ ಲವ್ ಕುಕಿಂಗ್. ಸೊ ಯಾ, ಇಟ್ ವುಡ್ ಮೀನ್ ಲಾಟ್ ಟು ಮೀ ಇಫ್ ಯು ಗಿವ್ ಯೋರ್ ಸಪೋರ್ಟ್. ಬಾಯ್.